ಕರಿಮಣಿ ಸೀರಿಯಲ್ ನಾಯಕ ನಟ ಇದೀಗ ನೇಣಿಗೆ ಶರಣಾಗಿದ್ದಾರೆ. ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಲರ್ಸ್ ಕನ್ನಡದಲ್ಲಿ ಟಾಪ್ 1 ಸೀರಿಯಲ್ ಆಗಿ ಈಗ ಕರಿಮಣಿ ಬರ್ತಾ ಇತ್ತು. ಇತ್ತೀಚೆಗೆ TRP ಸ್ಥಾನದಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನು ಗಿಟ್ಟಿಸ್ಕೊಂಡಿತ್ತು. ಇದೇ ಸಂದರ್ಭದಲ್ಲಿ ಕರಿಮಣಿ ಸೀರಿಯಲ್ನ ಮೂಲ ಸೂತ್ರಧಾರಿ ಆಗಿರುವಂಥ ಹಾಗೂ ನಿರ್ದೇಶನದ ಜವಾಬ್ದಾರಿ ಹೊತ್ತುಕೊಂಡು ಅಲ್ಲಲ್ಲಿ ಸಣ್ಣ ಪುಟ್ಟ ನಟನೆ ಮಾಡ್ತಿದ್ದಂಥ ಹಾಗೆ ಕರಿಮಣಿ ಸೀರಿಯಲ್ಗೆ ದೊಡ್ಡ ನಿರ್ದೇಶಕರಾಗಿ ಹಾಗೆ ಸಹ ನಿರ್ಮಾಣವಾಗಿ ಹೊಂದಿದ್ದಂಥ ವಿನೋದ್ ದೊಂಡಲೆ ಅವರು ಇದೀಗ ನೇಣಿಗೆ ಶರಣಾಗಿದ್ದಾರೆ. ಹೌದು, ನಿನ್ನೆ ಸಂಜೆ 6 ಗಂಟೆ ಸುಮಾರಿನಲ್ಲಿ ನೇಣಿಗೆ ಶರಣಾಗಿರೋದು ಘಟನೆ ಗೊತ್ತಾಗಿದೆ. ಇತ್ತೀಚೆಗೆ ಒಂದು 2-3 ಸಿನಿಮಾಗಳನ್ನು ಕೂಡ ಒಪ್ಪಿಕೊಂಡಿದ್ದರಂತೆ. ಹಾಗೆ ಇನ್ವೆಸ್ಟ್ಗಳು ಕೂಡ ಬಂದಿದ್ರು ಅಂತ ಅವರ ಪತ್ನಿ ಕೂಡ ಹೇಳಿದ್ದಾರೆ. ಆದರೆ ಕೆಲವೊಂದು ಸಿನಿಮಾಗಳನ್ನು ಮಾಡಿ ಕೈ ಸುಟ್ಟಿಕೊಂಡು ಸಾಕಷ್ಟು ಸಾಲದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಕೆಲವೊಂದು ನಿರ್ಮಾಪಕರು ನೀವು ಅರ್ಧ ದುಡ್ಡು ನಮಗೆ ಲಾಸ್ ಆಗಿರೋದನ್ನು ಕೊಡಲೇಬೇಕು ಅಂತ ಹಠ ಹಿಡಿದಿದ್ರು ಅಂತ ಹೇಳಲಾಗುತ್ತೆ. ಇದೆಲ್ಲದರಿಂದ ಮನನೊಂದು ಸದ್ಯ ವಿನೋದ್ ದೊಂಡಲೆ ಅವರು ಕರಿಮಣಿ ಸೀರಿಯಲ್ನಲ್ಲಿ TRP ಚೆನ್ನಾಗಿ ಬರ್ತಿದ್ರು ಕೂಡ ಅದರಲ್ಲಿ ಅವ್ರ ನಿರ್ಮಾಣ ಕೂಡ ಇರದೇ ಇರೋ ಕಾರಣಕ್ಕೆ ಅವ್ರಿಗೆ ಎಷ್ಟು ಬರಬೇಕು ಸಂಭಾವನೆ ಅಷ್ಟೇ ಬರ್ತಿತ್ತು, ಅದು ಜೀವನಕ್ಕೆ ಸಾಕಾಗ್ತಿಲ್ಲ ಎಂಬ ಕಾರಣಕ್ಕೆ ಈಗ ನೇಣಿಗೆ ಶರಣ